ನಮಸ್ತೆ ಸ್ನೇಹಿತರೆ, ನಾನು ಪ್ರೀತಿಯ ಕಿರಣ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಷೇರು ಮಾರುಕಟ್ಟೆಯಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವಾದ ಅಂದರೆ ಸೆಕೆಂಡ್ ಇನ್ಕಮ್, ಅಂದರೆ ನಾವು ಸ್ಟಾಕಲ್ಲಿ ಹೂಡಿಕೆ ಮಾಡಿ ಯಾವ ರೀತಿ ನಾವು ಸೆಕೆಂಡ್ ಇನ್ಕಮ್ನ ಪಡಿಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸ್ನೇಹಿತರೆ, ಈ ವರ್ಷ ವಿಜಯ್ ಕೆಡಿ ಎಂಬ ವ್ಯಕ್ತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿ 50 ಲಕ್ಷಗಳನ್ನು ಡಿವೈಡೆಂಡ್ ರೀತಿಯಲ್ಲಿ ಪಡೆದಿದ್ದಾರೆ, ಅಂದರೆ ಸೆಕೆಂಡ್ ಇನ್ಕಮಲ್ಲಿ. ಅದೇ ರೀತಿ ನಾನು ಇವತ್ತು ಪ್ರತಿ ತಿಂಗಳು ನಿಮಗೆ ಡಿವಿಡೆಂಡ್ ಕೊಡುವ ಕಂಪ್ನಿಗಳ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಜನವರಿಲಿ ಸ್ನೇಹಿತರೆ, ಜನವರಿ ಮಂತಲ್ಲಿ ವಿಪ್ರೋ, SCL, ಆ್ಯಂಜಲ್ ಒನ್, TCS ಈ ಕಂಪ್ನಿಗಳು ಡಿವಿಡೆಂಡ್ ಕೊಡ್ತೀವಿ. ಅದೇ ರೀತಿ ಫೆಬ್ರವರಿ ಮಂತಲ್ಲಿ ONGC, IDFC ಫಸ್ಟ್ ಬ್ಯಾಂಕ್, MRF ಈ ರೀತಿ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೀವಿ. ಅದೇ ರೀತಿ ಮಾರ್ಚಲ್ಲಿ SBI ಕಾರ್ಡ್, ಸೇಲ್, ಕ್ರಿಸಲ್ ಈ ಥರ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೀವಿ. ಅದೇ ರೀತಿ ಏಪ್ರಿಲಲ್ಲಿ SCL, ನೆಸ್ಲೆ, ಬ್ರಿಟಾನಿಯಾ, ವೇದಾಂತ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಮೇ ಮಂತಲ್ಲಿ HDFC, ITC, SBI ಬ್ಯಾಂಕ್ ಇಂಪಾರ್ಟೆಂಟ್ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಜೂನ್ ಮಂತಲ್ಲಿ ಇನ್ಫೋಸಿಸ್, ಟಾಟಾ ಪವರ್, ಬಜಾಜ್ ಫಿನ್ ಸರ್ವಿಸ್ ಈ ರೀತಿ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಸ್ನೇಹಿತರೆ, ಜುಲೈಯಲ್ಲಿ MRF, ಹಿಂದೂಸ್ತಾನ್ ಜಿಂಕ್, TCS ಈ ರೀತಿ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಆಗಸ್ಟ್ ಮಂತಲ್ಲಿ ಕ್ಯಾಸ್ಟ್ರಾಲ್, ಆಯಿಲ್ ಇಂಡಿಯಾ ಲಿಮಿಟೆಡ್, ಕೋಲ್ ಇಂಡಿಯಾ ಈ ರೀತಿ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ ಸ್ನೇಹಿತರೆ. ಅದೇ ರೀತಿ ಸೆಪ್ಟೆಂಬರಲ್ಲಿ 4 BPCL, ಫುಡ್ಕೋ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಅಕ್ಟೋಬರಲ್ಲಿ SCL, ಇನ್ಫೋಸಿಸ್, ಇಂಡಿಯಾ ಆಯಿಲ್, TCS ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ನವಂಬರ್ SGVN, ಆಯಿಲ್ ಇಂಡಿಯಾ, ಕೋಲ್ ಇಂಡಿಯಾ ಈ ರೀತಿ ಕಂಪ್ನಿಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತವೆ. ಅದೇ ರೀತಿ ಡಿಸೆಂಬರ್ ಮಂತಲ್ಲಿ 4 PTC, ಇಂಡಿಯಾ, ವೇದಾಂತ ಕಂಪ್ನಿಗಳು ಡಿವಿಡೆಂಡ್ ಕೊಡ್ತವೆ. ಸ್ನೇಹಿತರೆ, ಇದೇ ರೀತಿ ನೀವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರ ರೀತಿಯಲ್ಲಿ ಡಿವಿಡೆಂಡ್ ರೀತಿಯಲ್ಲಿ ನೀವು ಸೆಕೆಂಡ್ ಇನ್ಕಮನ್ನು ಪ್ರತಿ ವರ್ಷ ಪ್ರತಿ ತಿಂಗಳು ಜನರೇಟ್ ಮಾಡ್ಬೋದು. ದಯವಿಟ್ಟು ಸ್ನೇಹಿತರೆ, ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.